ಇಲ್ಲಿ ಬೆಡ್ ಇದೆ, ಬೆಡ್ ಮೇಲೆ ಒಂದು ಬ್ಲ್ಯಾಂಕೆಟ್ ಹಾಕಿದ್ದಾರೆ. ಇದೇ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು. 0 ಇದ್ದರೆ ಆಫು, 1 ಇದ್ದರೆ ಮೀಡಿಯಮು, 2 ಇದ್ದರೆ ಜಾಸ್ತಿ, ಮತ್ತು 0. ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಲಾಸ್ಟ್ ಟೈಮ್ ಜಮ್ಮು ಕಾಶ್ಮೀರಲ್ಲಿ ತೋರಿಸಿದ್ದೆ. ಬಟ್ ಇದು ನೈಟೆಲ್ಲ ಯಾರಾದರೂ ಬೆಂಕಿ ಹಚ್ತಾನೇ ಇರಬೇಕು, ಆವಾಗ ಮಾತ್ರ ಬೆಚ್ಚಗಿರುತ್ತೆ. ನೋಡಿ -11 ಐತೆ. ಇಲ್ಲಿ ಯಾವುದೋ ಬ್ರಿಡ್ಜ್ ಐತೆ, ನೋಡ್ಕೊಂಬರೋಣ ಹೋಗಿ. ಏನು ಯಾರು ಇಲ್ಲವೇ ಇಲ್ಲ. ಇದು ಯಾವುದೋ ಹಳ್ಳಿಗೆ ಹೋಗುತ್ತೆ ಗುರು. ಮತ್ತೆ ನಾನು ಸುತ್ಕೊಂಬರ್ಬೇಕು, ಯಾಕೆ ಬೇಕು. ಇಲ್ಲಿ ಯಾವುದೋ ಜಮಾನದ ಕಾಲದ್ದು ಬ್ರಿಡ್ಜ್ ಐತೆ, ಮರದಲ್ಲಿ ಮಾಡಿರೋ ಬ್ರಿಡ್ಜ್ ಅದು. ಕೆಳಗಡೆ ರೋಪ್ ಹಾಕೋರೆ, ಮೇಲೆ ಮರ ಐತೆ. ಬಂದ್ ಮಾಡಿಬಿಟ್ಟವ್ರೇನೋ ಅದನ್ನ. ಓಡಾಡ್ಬೋದು ಅಷ್ಟೇ, ಅದು ಗಾಡಿ ಎಲ್ಲ ಕಷ್ಟ ಅಲ್ಲಿ. ಹೋದ್ರೆ ಆಮೇಲೆ ವಾಪಸ್ ಬರೋಲ್ಲ. ಕಬ್ಬಣ ಒಂದೇ ಒಂದು ಪೀಸ್ ಕೆಳಗಡೆ ಸಪೋರ್ಟ್ ಕೊಟ್ರಿ ಹಂಗವ್ರೆ. ಎಲ್ಲ ಒಂಥರ ಸಿನಿಮ್ಯಾಟಿಕ್ ಫೀಲ್ ಬರ್ತೈತೆ, ಸಿನಿಮಾದಲ್ಲಿ ನೋಡ್ದಂಗೆ ಆಗ್ತಾಯಿತ್ತು. ಸಿನಿಮಾದಲ್ಲಿ ಈ ಆರ್ಮಿ ರಿಲೇಟೆಡ್ ಮೂವೀಸ್ ಬರುತ್ತಲ್ಲ, ವಾರ್ ರಿಲೇಟೆಡ್ಡು, ಸೊ ಆ ಥರ ಫೀಲ್ ಕೊಡ್ತಾಯಿತ್ತು. ನೋಡಿ -11 ಐತೆ. ಕಾಜಾ ಹಿಮಾಚಲ್ -11 ಡಿಗ್ರಿ ಐತೆ. ಇನ್ನು 5 ಗಂಟೆ, ಇನ್ನು ಇವಾಗ. ಗಾಡಿ ಟೆಂಪ್ರೇಚರ್ 5 ಐತೆ, ನಾರ್ಮಲ್ ಟೆಂಪ್ರೇಚರು -10 -11 ಐತೆ. ಗಾಡಿ ಹೊಡಿಯೋಕ್ಕಾಗ್ತಾಯಿಲ್ಲ, ಫುಲ್ ಕೊರಿತೈತೆ ಕೈ. ಇನ್ನೂ ನೈಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬೇಗ ಹೋಗಿ ಸ್ಟೇ ಆಗ್ತಾ ಇರೋದು. ಸೊ ಕಾಜಾ ಬಂತು. ನಾಯಿಗಳು ನೋಡಿ ಇಲ್ಲಿ ಹೆಂಗಿದ್ದಾವೆ, ಫುಲ್ಲು ಕೂದಲು ಬಿಡ್ಕೊಂಡು. ಇಲ್ಲೊಂದು ಹೋಟ್ಲು ಅಡ್ರೆಸ್ ಹೇಳಿದ್ರು, ಹೋಗೊಂದ್ಸಲ ವಿಚಾರಿಸ್ಕೊಂಬರ್ತೀನಿ. ಮೇಡಮ್ ದವಾ ಹೋಮ್ ಸ್ಟೇ किधर इधर? आज तो सर थोड़ा बुकिंग हो गया। हाँ हाँ जी आप अकेले हैं? हाँ, मैं तो कोर्टयार्ड है ना, हाँ। उधर मैंने बोल दिया। अच्छा। मतलब ये बीच में आपका नंबर दिया ना, इसलिए मैं आया। अच्छा जी आज तो सर बुक फुल हो गया। फुल है? हाँ जी। रूम नहीं है? रूम नहीं है। अरे आप सिंगल हैं? हाँ। आपका अभी नीतू यहाँ आस पास में है, मैं बोलूँ? किधर है? यही जस्ट पास में ही है, आईबेक्स होम स्टे। कितना होगा? 800-1000 के बीच में होगा, खाने पीने का सब, रहना खाने पीने। ठीक है उधर। हाँ। देखेंगे। हाँ देख लो, गाड़ी ले आओ सब। ठीक है. ರೂಮ್ ಬುಕ್ ಆಗ್ಬಿಟ್ಟಿದೆ ಅಂತೆ. ನೆನ್ನೆ ಹೇಳಿದ್ರು ಕಾಜಾದಲ್ಲಿ ತುಂಬ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಅಂತ. आईबेक्स गाड़ी सर, भैया गाड़ी ಎಲ್ಲಿಗೆ ನುಗ್ಗಿಸ್ತಾವನೆ ಗುರು. एक बार देख सकते, एक बार देखूंगा. वॉशरूम किधर है भाई? कॉमन है, एक ही है. हॉट वाटर मिलेगा? हॉट वाटर हम ये बाटी में दे देंगे. ठीक है. डिनर सब और नॉर्मल रूम कितना टोटल? हाँ, डिनर और ब्रेकफास्ट रहेगा ना. हाँ, और इसमें 1000 रुपीज़ लगेगा. 1000 900 दे दो भाई. चलो ठीक. 2 दिन रुकूंगा इधर ही. ठीक है. ऑन कर दिया. हाँ जैसे बहुत गर्म हो गया ना, हाँ फिर ऑफ कर देना. ठीक है. ऐसे करके अभी मैंने ऑन करके रखा. ठीक है भैया. ठीक है. फिर आप नीचे आके नीचे बैठ जाओ, खाना खाने के नीचे बैठ सकते हो. ठीक है. खाना टाइम? खाना टाइम 8 से 8 बजे 8:30 हाँ ठीक है. है ना. नहीं तो नीचे आग जलते तो गर्म रहता है, ठंड लगे तो नीचे आ जाना. अभी मार्केट घूम के हाँ फिर नीचे आ जाना. ठीक है. नीचे एकदम गर्म है. ठीक है सर, थैंक यू भैया. ಸೊ ಇದೇನೋ
ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಅಂತೆ, ಚೆಕ್ ಮಾಡೋಣ ಒಂದ್ಸಲ. ವಯರ್ ಇಲ್ಲಿದೆ, ಕೆಳಗಡೆ ಇಲ್ಲಿ ಕನೆಕ್ಷನ್ ಇದೆ. 0 ಇದ್ದರೆ ಆಫು, 1 ಇದ್ದರೆ ಮೀಡಿಯಮು, 2 ಇದ್ದರೆ ಜಾಸ್ತಿ, ಮತ್ತು 0. ನಾನು ಇದನ್ನು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಅಂದ್ಕೊಂಡಿದ್ದೆ. ಇದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಅಲ್ಲ. ಇಲ್ಲಿ ಬೆಡ್ ಇದೆ, ಬೆಡ್ ಮೇಲೆ ಒಂದು ಬ್ಲ್ಯಾಂಕೆಟ್ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಇದೇ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು. ನೈಸ್. ಹೊಸ ಆವಿಷ್ಕಾರಗಳನ್ನ ಇಲ್ಲಿಗೆ ಬಂದಮೇಲೆ ನೋಡ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಕೆಳಗಡೆ ಬೆಂಕಿ ಹಚ್ಚಿದ್ರೆ, ನಾನು ಲಾಸ್ಟ್ ಟೈಮ್ ಜಮ್ಮು ಕಾಶ್ಮೀರಲ್ಲಿ ತೋರಿಸಿದ್ದೆ. ಇಲ್ಲಿ ಜಾಸ್ತಿ ಕೋಲ್ಡ್ ಅಲ್ವಾ, ಸೊ ಏನು ಮಾಡ್ತಾರೆ ಅಂದರೆ ಒಂದು ಪೈಪ್ ಬಿಡ್ತಾರೆ ಕೆಳಗಡೆಯಿಂದ. ಪ್ರತಿಯೊಂದು ರೂಮ್ನೂ ಅದು ಪಾಸ್ ಆಗುತ್ತೆ ಆ ಪೈಪು. ಎಲ್ಲ ಕಡೆ ಹೋಲ್ ಇರುತ್ತೆ, ಪ್ರತಿಯೊಂದು ರೂಮಲ್ಲೂ ಕೆಳಗೆ ಮೇಲೆ ಹೋಲ್ ಇರುತ್ತೆ. ಮಿಡಲಲ್ಲಿ ಈ ಥರ ಪೈಪ್ ಹಾಕಿರ್ತಾರೆ. ಸೊ ಕೆಳಗಡೆ ಬೆಂಕಿ ಹಚ್ಚಿದಾಗ ಅದು ಹೀಟ್ಗೆ ರೂಮೆಲ್ಲ ಹೀಟ್ ಆಗುತ್ತೆ. ಎಲ್ಲ ಥರ ಆಪ್ಷನ್ನು ಇದೆ. ಹೀಟರ್ ಬೇಕಂದರೆ ಹೀಟರ್ ಹಾಕೊಬೋದು, ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಇದೆ, ಹೀಟರ್ಗೆ 300 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಇದೊಂದು ಆಪ್ಷನ್ ಇದೆ, ಬಟ್ ಇದು ನೈಟೆಲ್ಲ ಯಾರಾದರೂ ಬೆಂಕಿ ಹಚ್ತಾನೇ ಇರಬೇಕು, ಆವಾಗ ಮಾತ್ರ ಬೆಚ್ಚಗಿರುತ್ತೆ, ಅಥವಾ ಅಡುಗೆ ಮಾಡೋ ಟೈಮಲ್ಲಿ ಬೆಚ್ಚಗಿರುತ್ತೆ. ಕೆಳಗಡೆ ಬೆಂಕಿ ಹಾಕ್ತಾರಲ್ಲ, ಸೊ ಹಂಗಾಗಿ ಆ ಹೀಟು ರೂಮೆಲ್ಲ ಬರುತ್ತೆ.